ನೇತ್ರಾವತಿ ಅವರೇ, ನೀವು ಕ್ಲಾಸಿಗೆ ಬರೋ ಮುಂಚೆ ಮತ್ತು ಈಗ ಏನು ವ್ಯತ್ಯಾಸ? ಸಾಕಷ್ಟು ವ್ಯತ್ಯಾಸ ಇದೆ ಸರ್. ಬಹಳಷ್ಟು ಲಾಂಗ್ ಡಿಫರೆನ್ಸ್ ಅದು ಅಂತಾರಲ್ಲ ಈಗ ನಮಗೆ ಬೇರೆಯವ್ರಿಗೆ ಗೊತ್ತಾಗ್ಬೇಕಲ್ಲಮ್ಮ, ಗೊತ್ತಾಗಂಗೆ ಹೇಳ್ಬೇಕು ತಾನೆ, ಅದಕ್ಕೆ ತಾನೇ ಮಾತಿರೋದು. ಹೌದು. ಹ. ನಾನು ಕೋರ್ಸಿ ಬರೋಕ್ಕಿಂತ ಮುಂಚೆ ಯಾವಾಗಲೂ ನಾನು ಅಂದ್ರೆ ಯಾವುದೇ ಅಲ್ಲಿ ಒಂದು ವಿಚಾರಗಳನ್ನು ಸ್ವಲ್ಪ ಹೇಳ್ತಿದ್ದೆ. ಅಂದ್ರೆ ಆ ವಿಚಾರಗಳ ನನ್ನ ಜ್ಞಾನ ಅಷ್ಟೇ ಇರ್ತಿರ್ಲಿಲ್ಲ. ಯಾಕಂದ್ರೆ ಕಲಿಬೇಕು ಅನ್ನೋದು ಹೆಂಗ ಅನ್ನೋದು ಗೊತ್ತಿರ್ತಿರ್ಲಿಲ್ಲ. ಯಾಕಂದ್ರೆ ನಾನು ಗೃಹಿಣಿ ಇರೋದ್ರಿಂದ ನಾನು ಬರೇ ಅಷ್ಟೇ ಮನೆಯದಷ್ಟೇ ಗೊತ್ತಿರ್ತಿತ್ತು. ಹಿಂಗಾಗಿ ನಾನು ಇಲ್ಲಿ ಪ್ರತಿ ವಾರನ ಇಲ್ಲಿ ಅಟೆಂಡ್ ಹಾಕೋತ್ ಹೋದಲ್ಲ, ಪ್ರತಿಯೊಬ್ಬರು ಮಾತಾಡ್ತಾ ಇದ್ರು ಕಲಿಕಾರ್ಥಿಗಳು. ಮಾತಾಡ್ತಾ ಹೌದಲ್ಲ, ನಾನು ಮಾತಾಡಬಹುದು, ನಾನು ಯಾಕೆ ಪ್ರಯತ್ನ ಮಾಡಬಹುದು ಅಂತೇಳಿ ತುಸು ತುಸು ಪ್ರಯತ್ನ ಮಾಡ್ತಾ ಮಾಡ್ತಾ ಇವಾಗ ಒಂದ್ ಸ್ವಲ್ಪ ಮಾತಾಡ್ತಾ ಇದ್ದೀನಿ ಅನಿಸ್ತದ ಸರ್. ವೆರಿ ಗುಡ್. ಈಗ ನೀವು ನಾನು ಆರ್ಗನೈಸ್ ಮಾಡೋ 3 ಡೇಸ್ ರೆಸಿಡೆನ್ಷಿಯಲ್ ಕ್ಯಾಂಪಿಗೆ ಬಂದಿದ್ರಿ. ಈ 3 ಡೇಸ್ ರೆಸಿಡೆನ್ಷಿಯಲ್ ಕ್ಯಾಂಪಿಗೆ ಬಂದರೆ ಹೇಗೆ ಲಾಭ ಆಗುತ್ತೆ? ಸರ್, ಅಲ್ಲಿ 3 ಡೇಸ್ ರೆಸಿಡೆನ್ಸಿಯಲ್ ಕ್ಯಾಂಪಿಗೆ ಬರೋದ್ರಿಂದ ಅಲ್ಲಿ ಸಾಕಷ್ಟು ಲಾಭ ಇದೆ. ಏನಂದ್ರ ಇಲ್ಲಿ ನಾವು ಆನ್ಲೈನ್ ಮುಖಾಂತರ ಒಂದು ಜ್ಞಾನ ವೃದ್ಧಿ ಮಾಡ್ಕೊಂಡಿರ್ತೀವಿ. ಅಲ್ಲಿ ಫಿಸಿಕಲಿ ಅಂದ್ರೆ ಆಫ್ಲೈನ್ ಮುಖಾಂತರ ನಾವು ಏನೇನು ಕಲಿಬಹುದು ಅಂದ್ರೆ ನಮ್ ಬಾಡಿ ಲ್ಯಾಂಗ್ವೇಜ್, ಅಂದ್ರೆ ಅಲ್ಲಿ ಟೇಜ್ ಇದು ಹೆಂಗ ಸ್ಟೇಜ್ ಫೇರ್ ಅಂತ ಹೇಳ್ತಿರಲ್ಲ, ಅದನ್ನ ಹೆಂಗ್ ಹೋಗ್ಲಾಡ್ಸ್ಕೋಬೇಕು ಅನ್ನೋದು ಅಲ್ಲಿ ಸರ್ ಅಲ್ಲಿ ಚೆನ್ನಾಗಿ ನಮ್ಗೆ ನಮ್ಮ ಮೇಲೆ ನಾವೇ ಪ್ರಯೋಗ ಮಾಡ್ಕೊಂಡಂಗ ಒಂದ್ ವಿಷಯ ಕೊಟ್ಟಿರ್ತಾರ, ಅದು ಟೇಜ್ ಮೇಲೆ ಹೋಗಿ ಮೈಕ್ ಹಿಡ್ಕೊಂಡು ಮಾತಾಡೋದು. ಮೈಕ್ ಎಷ್ಟು ಹಿಡ್ಕೋಬೇಕು, ಹೆಂಗ್ ಡಿಸ್ಟೆನ್ಸ್ ಇಟ್ಕೋಬೇಕು, ಮತ್ತೆ ಸ್ಟೇಜ್ ಅನ್ನು ಹೆಂಗ ನಾವು ಪೂರ್ತಿ ಅದು ಯುಟಿಲೈಸ್ ಮಾಡ್ಕೋಬೇಕು ಅಂದ್ರೆ ಪ್ರತಿಯೊಂದು ನಮ್ದು ಬಾಡಿ ಲ್ಯಾಂಗ್ವೇಜ್, ನಮ್ ನಿಲ್ಲುವ ಭಂಗಿ ಹೆಂಗಿರ್ಬೇಕು, ಅಂದ್ರೆ ನಮ್ ಡ್ರೆಸ್ ಕೋಡ್ ಹೆಂಗಿರ್ಬೇಕು, ಅಂದ್ರೆ ಪ್ರತಿಯೊಬ್ಬ ನಾವು ಎಲ್ಲಾ ಕ್ಷೇತ್ರ ಜನರು ಬರೋದ್ರಿಂದ ಅಲ್ಲಿ ಅವ್ರ ಜೊತೆ ಕಮ್ಯುನಿಕೇಶನ್ ಹೆಂಗಿರ್ಬೇಕು ಅಂದ್ರೆ ಪ್ರತಿಯೊಂದು ಕಲಿತಿರ್ತೀವಿ. ಈ ಕಲಿಯೋದ್ರಿಂದ ಸಾಕಷ್ಟು ನನಗಂತರೂ ಲಾಭ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೆ ಸರ್. ಎಸ್, ಒಟ್ಟಾರೆ ಈಗ ಹೊಸಬ್ರಿಗೆ ಏನು ಕೋರ್ಸಿಗೆ ಸೇರಿಬಿಟ್ರೆ ನಿಜವಾಗ್ಲೂ ಲಾಭ ಆಗ್ಬಿಡುತ್ತಾ ಅಂತ ಒಂದು ಡೌಟ್ ಇರುತ್ತೆ. ಆ? ಆ, ಬೇಗ ಯಾಕೆ ಸೇರಬೇಕು, ಮತ್ತೆ ನಿಜವಾಗ್ಲೂ ಆಗುತ್ತಾ, ಈ ಥರದ್ದೆಲ್ಲ ಅನುಮಾನ ಇರುತ್ತೆ. ಹಾಗಾಗಿ ಜಯಪ್ರಕಾಶ್ ಹೆಂಗ್ ಟ್ರೈನಿಂಗ್ ಮಾಡ್ತಾರೆ, ಯಾಕೆ ನಾನು ಕ್ಲಾಸ್ ಸೇರಬೇಕು ಅಂತ ನಿಮ್ಮನ್ನ ಪ್ರಶ್ನೆ ಯಾರು ಕೇಳಿದ್ರೆ ಏನು ಹೇಳ್ತೀರಾ? ಸರ್, ಈಗ ಎಲ್ಲ ಪ್ರತಿಯೊಬ್ಬರು ಮನುಷ್ಯರಿಗೂ ಒಂದೊಂದು ಆಸೆ ಇರ್ತದೆ ಸರ್. ಏನ್ರ ಅಚೀವರ್ ಆಗ್ಬೇಕು, ಟಾಪರ್ ಆಗ್ಬೇಕು, ಲೀಡರ್ ಆಗ್ಬೇಕು, ಏನೇನೋ ಒಂದೊಂದು ಕನಸುಗಳು ಕಟ್ಕೊಂಡು ಇರ್ತಿರ್ತಾರ. ಆದ್ರ ಅದು ಕನಸು ಹೆಂಗ್ ನನ್ಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ. ಈಗ ಜಯಪ್ರಕಾಶ್ ಸರ್ ಅಂತ ಮೆಂಟ್ರಿಂಗ್ ಸಿಕ್ರಂದ್ರ ಅದು ನಮ್ ಮಾರ್ಗ ತೋರಿಸ್ತಾರ ಸರ್. ಹೆಂಗಂದ್ರೆ ನಮ್ಗೆ ಯಾವ ಫೀಲ್ಡ್ದಾಗ ಇಂಟ್ರೆಸ್ಟ್ ಅದ, ಹೆಂಗ್ ಹೋಗ್ಬೇಕು ಅನ್ನೋದು ಅದು ಮಾರ್ಗ ತೋರ್ಸೋದ ಬಳಕ ಆ ಮಾರ್ಗದ ಮುಖಾಂತರ ನಮ್ ಗುರಿ ಮುಟ್ಟಕ್ ಸುಲಭ ಆಗ್ತದ ಸರ್. ಅವ್ರದ್ದು ಒಂದು ಮಾರ್ಗ ಮೆಂಟರಿಂಗ್ ಅಂತ ಹೇಳಕ್ ಇಷ್ಟಪಡ್ತ ಸರ್. ಓಕೆ, ಥ್ಯಾಂಕ್ ಯು ನೇತ್ರಾವತಿ ಮೇಡಮ್, ಒಳ್ಳೇದಾಗಲಿ. ಹೌದು, ನಾನು ಸೂಪರ್ ಸ್ಪೀಕರ್ ಅವಾರ್ಡ್ ತಗೊಂಡ್ರಲ್ಲ, ಅವಾಗ ಹೆಂಗ ಅನ್ನಿಸ್ತು? 2025 ಸೆಪ್ಟೆಂಬರ್ 13 ನಾವು ಕಾರ್ಯಕ್ರಮ ಮಾಡಿದ್ದು. ಸರ್, ಸೂಪರ್ ಸ್ಪೀಕರ್ ಅವಾರ್ಡ್ ತಗೊಂಡಕ್ರ ನನಗೆ ಏನೋ ಒಂದು ಖುಷಿ ಸರ್. ಹೌದು, ಇಂಥ ಗೃಹಿಣಿ ಇದ್ಕೊಂಡುನು ಹಿಂಗ ಏನೋ ಒಂದು ಗುರುತಿಸ್ಕೋಬಹುದಾ, ಎಲ್ಲಾ ಘಟಾನುಘಟ ನಾಯಕರ ಜೊತೆ ನಾನು ಗುರುತಿಸ್ಕೊಳ್ಳಬಹುದಾ ಅಂತೇಳಿ ನನಗೆ ಒಂದು ಪ್ರಶ್ನೆ ಇರ್ತಿತ್ತು. ಅಲ್ಲಿ ನನಗೆ ಆನ್ಸರ್ ಸಿಕ್ತು ಸರ್. ಯಾವುದೇ ಅಲ್ಲಿ ಮನುಷ್ಯಂದು ಪ್ರತಿಯೊಬ್ಬಂದು ಜರ್ನಿ ಸಾಮಾನ್ಯದಿಂದ ಅಸಾಮಾನ್ಯವರಿಗೆ ಅಂದ್ರೆ ಪ್ರತಿಯೊಂದನು ಸಾಮಾನ್ಯದಿಂದನೇ ಚಾಲು ಆಗುತ್ತದೆ. ಅಂದ್ರೆ ಈಗ ಸಾಕಷ್ಟು ಇತಿಹಾಸಕಾರರು ಯಾರ್ಯಾರು ನಾವು ಓದ್ತಿರ್ತೇವಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳು ನೋಡದಕ್ರ ಎಲ್ಲರೂ ಸಾಮಾನ್ಯ ಜನ ಇರ್ತಾರ, ಆಮೇಲೆ ಎಕ್ಸ್ಟ್ರಾ ಆರ್ಡಿನರಿ ಜನ ಹಾಕೋತ ಹೋಗಿರ್ತಾರಲ್ಲ. ಆ ತರ ಸರ್ ನಾನು ಒಂದ್ ಏನಾರ ಸಾಧನೆ ಮಾಡ್ಬೋದು ಅನ್ನೋದು ನನಗೆ ಒಂದು ಆತ್ಮವಿಶ್ವಾಸ ಬಂದಿದೆ ಸರ್. ಆಮೇಲೆ ನಾನು ಲಾಸ್ಟ್ ಇಯರಲ್ಲಿ ಆನ್ಲೈನ್ ವರ್ಕ್ಶಾಪ್ಸು 4 ಅವರ್ಸು ಮಾಡ್ಕೊಂಡು ಬಂದೆ. ಹ್ಮ್. ಬೇರೆ ಬೇರೆ ವಿಷಯಗಳು. ಅದು ಹೇಗೆ ಲಾಭ ಆಯಿತು ನಿಮಗೆ? ಸರ್, ಈ ಒಂದು ಯಾವುದೇ ಈಗ ಹೊಸ ವರ್ಷದ ಸಂಕಲ್ಪಗಳಾಗಿರ್ಬೋದು, ವರ್ಕ್ಶಾಪ್ ಆಗಿರ್ಬೋದು, ಸಂತೋಷ ಅಂತ ಹೇಳಿ ಅದೊಂದ್ ಮಾಡಿದ್ರಿ, ಗುರಿಗಳೆಡೆಗೆ ಗುರಿ ಇಡಿ ಅಂತ ಹೇಳಿ ಮಾಡಿದ್ರಿ. ಈಗ ಸಾಕಷ್ಟು ಹಿಂಗ್ ಒಂದ್ ಐದಾರು ಇದು ಮಾಡಿದ್ರಿ ವರ್ಕ್ಶಾಪ್. ಅಲ್ಲಿ ಮಾಡದಕ್ರ ಪ್ರತಿಯೊಂದು ವಿಷಯ ನೀವು ಎಷ್ಟು ಅಂದ್ರೆ ಒಂದು ದೊಡ್ಡ ವಿಷಯವನ್ನು ಸಣ್ಣ ಸಣ್ಣ ಭಾಗ ಮಾಡ್ಕೊಂಡು ಅದನ್ನ ಹ್ಯಾಂಗ್ ವಿಸ್ತಾರವಾಗಿ ನಾವು ಕಲಿಬಹುದು ಅನ್ನೋದು ಅಲ್ಲಿ ನಮ್ಗೆ ಸಾಕಷ್ಟು ಗೊತ್ತಾಯ್ತು ಸರ್. ಯಾವುದೇ ಅಲ್ಲಿ ಈಗ ಪ್ರತಿಯೊಂದು ಈಗೊಂದು ಯಾವುದೇ ಒಂದು ಅಡಿಗೆ, ಇದು ರೊಟ್ಟಿ ಇದ್ರ ಅದು ಹೆಂಗ್ ಸಣ್ಣಾಗಿ ಒಂದು ತುತ್ತು ಮುರ್ಕೊಂಡು ತಿನ್ಬೇಕು ಅನ್ನೋ ತರ ಅಲ್ಲಿ ಒಂದು ಪ್ರತಿಯೊಂದನ್ನು ನೀವು ಕಂಟೆಂಟ್ ಭಾಳ ಚೆನ್ನಾಗಿ ಹೇಳ್ತಿದ್ರಿ ಸರ್. ಪ್ರತಿಯೊಂದೊಂದು ವಿವರಣೆ ಮಾಡ್ಕೊಂಡು ಈಗ ಸಂತೋಷ ಎಲ್ಲಿ ಸಿಗ್ತೈತಿ, ಈಗ ನಾವು ಏನೋ ಒಂದು ಸಂತೋಷ ಅನ್ನೋದು ದುಡ್ಡು ಭಾಳ ಇರಬೇಕು, ಅಲ್ಲಿ ಸಂತೋಷ ಇರ್ತದ. ಏನೋ ದೊಡ್ಡ ಬಂಗ್ಲೆ ಟೈಪ್ ಮನಿ ಇರ್ಬೇಕು, ಅಲ್ಲಿ ಸಿಗ್ತದೆ. ಏನೇನೋ ಒಂದು ಆಸೆಗಳು ಇರ್ತವೆ ಸರ್. ಆದ್ರೆ ಅವೆಲ್ಲ ಬಿಟ್ಟು ನಮ್ದು ಏನಂದ್ರೆ ಸರಳ ಅಂದ್ರೆ ಈಗ ನಾವು ನಮ್ಮ ಸುತ್ತಮುತ್ತಲಿರುವ ವಸ್ತುಗಳು, ಪ್ರದೇಶಗಳು ಯಾವುದೇ ಇರ್ಲಕ್ಕ ನಾವು ಸೂಕ್ತವಾಗಿ ಅಲ್ಲಿ ನೋಡೋದ್ರಿಂದನೂ ಸಾಕಷ್ಟು ಖುಷಿ ಇರ್ತದ. ಮನೆಯೊಳಗೆ ದೊಡ್ಡ ಮನಿ ಇಟ್ಕೊಂಡ್ಕಿಂತ ಚಿಕ್ಕ ಮನೆಯಲ್ಲಿ ಮನಸ್ಸು ದೊಡ್ಡದಿತ್ತಂದ್ರ ಅದೆಲ್ಲ ಖುಷಿ ಇರ್ತೈತಿ. ಹಿಂಗ ಏನೇನೋ ಕೆಲವೊಂದು ಉದಾಹರಣೆಗಳು ಕೊಟ್ಕೋತ ಬಾಳ ಚೆನ್ನಾಗಿ ಹೇಳ್ತಿದ್ರಿ ಸರ್, ಬಾಳ ಖುಷಿ ಆಯ್ತು. ಓಕೆ. ಎಸ್, ನೇತ್ರಾವತಿ ಮೇಡಮ್,
ಧನ್ಯವಾದ.